ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 147.0.32% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ನಮ್ಮ ಮಾರ್ಕೆಟ್ ಮಾತ್ರ ನಿನ್ನೆ ರಜೆ ಇತ್ತು, ಅಮೆರಿಕನ್ ಮಾರ್ಕೆಟ್ ಏನು ರಜೆ ಇರಲಿಲ್ಲ. ನೋಡಬಹುದು, ಸೊ ಸ್ಲೈಟ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಡೌ ಜೋನ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಏನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲಿ ನೋಡಬಹುದು 45.0.21% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲೂ ಕೂಡ ಸ್ಲೈಟ್ಲಿ ಪಾಸಿಟಿವ್ ಇದೆ ನಿನ್ನೆ. ಏನು ನಮ್ಮ ಮಾರ್ಕೆಟ್ ನ ಮೊನ್ನೆಯ FIS DIS ಆಕ್ಟಿವಿಟೀಸ್ ಕಡೆ ಬಂದ್ರೆ ಮೊನ್ನೆ ನೋಡಬಹುದು 6156 ಕೋಟಿ ಮೊತ್ತದ ಷೇರುಗಳನ್ನು FIS ಸೇಲ್ ಮಾಡಿದ್ದಾರೆ. DIS 7060 ಕೋಟಿ ಮೊತ್ತದ ಷೇರುಗಳನ್ನು ಬೈ ಮಾಡಿದ್ದಾರೆ. ಅದರಲ್ಲೂ ದೊಡ್ಡ ಮಟ್ಟದ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ನಡೆದಿದೆ ನೋಡಬಹುದು. ಬಲ್ಕ್ ಡೀಲ್, ಬ್ಲಾಕ್ ಡೀಲ್ಸ್ ಜಾಸ್ತಿನೇ ಆಗಿದೆ ಅಂತ ಹೇಳ್ಬೋದು. ಮಂಗಳವಾರದ ಸೆಷನ್ ಅಲ್ಲಿ 44,146 ಕೋಟಿ ಬೈ ಮಾಡಿ 50,663 ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನು ಸೆಲ್ ಮಾಡಿದ್ದಾರೆ. ದೊಡ್ಡ ಆಕ್ಟಿವಿಟೀಸ್ ನಡೆದಿದೆ. ಓವರ್ ಆಲ್ 6,500 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ FIS. ಇಲ್ಲಿವರೆಗೂ ಆಗಸ್ಟ್ ಅಲ್ಲಿ ನೋಡಬಹುದು 34,733 ಕೋಟಿ ಮೊತ್ತದ ಶೇರುಗಳನ್ನ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಇಂಟರ್ಗ್ಲೋಬ್ ಏವಿಯೇಷನ್ ಇವತ್ತು ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಯ ಪ್ರಮೋಟರ್ ಗ್ರೂಪ್ ಗಂಗ್ವಾಲ್ ಫ್ಯಾಮಿಲಿ 3% ಸ್ಟೇಕ್ ಅನ್ನ ಸೇಲ್ ಮಾಡಬಹುದು ಅನ್ನೋಂತ ಸುದ್ದಿ ಬಂದಿದೆ. ನಿನ್ನೆ ವಿಡಿಯೋದಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ಅಂದ್ರೆ ನಿನ್ನೆ ರಾತ್ರಿ ವಿಡಿಯೋದಲ್ಲಿ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು. ಬ್ಲಾಕ್ ಡೀಲ್ ಆಗುತ್ತಾ, ಆಗೋದಾದ್ರೆ ಯಾವ ರೇಟ್ಗೆ ಆಗುತ್ತೆ, ಜೊತೆಗೆ ಆನಂತರ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಇಂಟರ್ಗ್ಲೋಬ್ ಏವಿಯೇಷನ್ ಅಲ್ಲಿ ಇವತ್ತು. ನಂತರ PSC ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ 2 ಸಬ್ಸಿಡಿಯರೀಸ್ BSC ಇನ್ವೆಸ್ಟ್ಮೆಂಟ್ ಹಾಗೂ PSC ಅಡ್ಮಿನಿಸ್ಟ್ರೇಷನ್ ಸೂಪರ್ವಿಷನ್ ಈ 2 ಕಂಪನಿಗಳು ಮರ್ಜ್ ಆಗಲಿಕ್ಕೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಪ್ರೂವಲ್ ಅನ್ನ ಕೊಟ್ಟಿದ್ದಾರೆ. BSC ಟೆಕ್ನಾಲಜೀಸ್ ಅಂತ ನೇಮಿಂಗ್ ಮಾಡ್ತಿದ್ದಾರೆ. BSC ಎಲ್ಲ PSC ನ ಸಬ್ಸಿಡಿಯರೀಸ್. ಆ 2 ಸಬ್ಸಿಡಿಯರೀಸ್ ಅನ್ನ BSC ಟೆಕ್ನಾಲಜೀಸ್ ಅಂತ ಮರ್ಜ್ ಮಾಡಿ ರಿನೇಮಿಂಗ್ ಅನ್ನ ಮಾಡ್ತಿದೆ. ಈ ಒಂದು ಸುದ್ದಿಯ ಕಾರಣಕ್ಕೆ BSC ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತಂತ. ನಂತರ ಯುನೈಟೆಡ್ ಬ್ರೇವರೀಸ್ ಸುದ್ದಿಲಿರುತ್ತೆ. ಕಾರಣ ಕಂಪನಿ ಕೆಪಾಸಿಟಿ ಎಕ್ಸ್ಪಾನ್ಷನ್ ಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಅನೌನ್ಸ್ ಮಾಡಿದೆ. 0.5 MHL ಕೆಪಾಸಿಟಿ ಅಡಿಷನ್ ಗೆ ಸಂಬಂಧಪಟ್ಟಂತೆ ಈ ಕೆಪಾಸಿಟಿ ಎಕ್ಸ್ಪಾನ್ಷನ್ ನ ಕಾರಣಕ್ಕೆ ಯುನೈಟೆಡ್ ಬ್ರೇವರೀಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ನಂತರ SBI ಕಾರ್ಡ್ಸ್ ಅಂಡ್ ಪೇಮೆಂಟ್ ಸರ್ವಿಸಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಫ್ಲಿಪ್ಕಾರ್ಟ್ ನ ಜೊತೆಗೂಡಿ SBI ಫ್ಲಿಪ್ಕಾರ್ಟ್ ಕ್ರೆಡಿಟ್ ಕಾರ್ಡ್ ಅನ್ನ ಲಾಂಚ್ ಮಾಡುವಂತ ಒಪ್ಪಂದಕ್ಕೆ ಸಹಿ ಹಾಕಿದೆ, ಅಥವಾ ಫ್ಲಿಪ್ಕಾರ್ಟ್ SBI ಕ್ರೆಡಿಟ್ ಕಾರ್ಡ್. ಈ ಸುದ್ದಿಯ ಕಾರಣಕ್ಕೆ SBI ಕಾರ್ಡ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ SBI ಕಾರ್ಡ್ಸ್ ಅಲ್ಲಿ ಅಂತ. ನಂತರ E2E ನೆಟ್ವರ್ಕ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಇಂದ 88 ಕೋಟಿ ಆರ್ಡರ್ ನ ಪಡ್ಕೊಂಡಿದೆ ಇಂಡಿಯನ್ AI ಗೆ ಸಂಬಂಧಪಟ್ಟಂತೆ. ಈ 88 ಕೋಟಿ ಆರ್ಡರ್ ನ ಕಾರಣಕ್ಕೆ E2E ನೆಟ್ವರ್ಕ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಇರುತ್ತೆ ಈ ಸ್ಟಾಕ್ ಅಲ್ಲಿ ಇವತ್ತು ಅಂತ. ನಂತರ ನ್ಯೂಜೆನ್ ಸಾಫ್ಟ್ವೇರ್ ಟೆಕ್ನಾಲಜೀಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ ಒಂದು ಡಿಜಿಟೈಸೇಷನ್ ಪ್ರಾಜೆಕ್ಟ್ ಸಿಕ್ಕಿದೆ. ಡಾಕ್ಯುಮೆಂಟ್ಸ್ ಅನ್ನ ಸ್ಕ್ಯಾನ್ ಮಾಡಿ ಡಿಜಿಟೈಸ್ ಮಾಡುವಂತ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ. ಸುಮಾರು 73 ಕೋಟಿ ಆರ್ಡರ್ ಇದು. ಈ ಆರ್ಡರ್ ನ ಕಾರಣಕ್ಕೆ ನ್ಯೂಜೆನ್ ಸಾಫ್ಟ್ವೇರ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಈ ಸುದ್ದಿಯ ಕಾರಣಕ್ಕೆ ಅಂತ. ನಂತರ ಆಯಿಲ್ ಇಂಡಿಯಾ ಸುದ್ದಿಯಲ್ಲಿರುತ್ತೆ. ಆಯಿಲ್ ಇಂಡಿಯಾದ ಜೊತೆಗೆ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಅಥವಾ BPCL ಈ 2 ಷೇರುಗಳು ಸುದ್ದಿಯಲ್ಲಿರುತ್ತೆ. ರಾತ್ರಿ ವಿಡಿಯೋದಲ್ಲಿ ಈಗಾಗಲೇ ಈ ಒಂದು ಸುದ್ದಿಯ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. 2 ಕಂಪನಿಗಳು ಸೇರಿ ಅರುಣಾಚಲ್ ಪ್ರದೇಶದಲ್ಲಿ ಗ್ಯಾಸ್ ಲೈನ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡಿಕೊಂಡಿದೆ. ಈ ಸುದ್ದಿಯ ಕಾರಣಕ್ಕೆ ಈ 2 ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಈ ಸುದ್ದಿಯ ಕಾರಣಕ್ಕೆ ಅಂತ. ಆಯಿಲ್ ಇಂಡಿಯಾ ಹಾಗೂ BPCL. ನಂತರ ಪವರ್ ಗ್ರಿಡ್ ಕಾರ್ಪೊರೇಷನ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಕರ್ನಾಟಕದಲ್ಲಿ ಇಂಟರ್ಸ್ಟೇಟ್ ಪವರ್ ಟ್ರಾನ್ಸ್ಮಿಷನ್ ಗೆ ಸಂಬಂಧಪಟ್ಟಂತ ಬಿಡ್ಡಿಂಗ್ ಪ್ರೋಸೆಸ್ ಅಲ್ಲಿ ಸಕ್ಸಸ್ಫುಲ್ ಬಿಡ್ಡರ್ ಆಗಿ ಹೊರಬಂದಿದೆ. ದಾವಣಗೆರೆ ಇರಿಗೇಷನ್ ಪ್ರಾಜೆಕ್ಟ್ ಹಾಗೂ ರಿನ್ಯೂವಬಲ್ ಎನರ್ಜಿಗೆ ಸಂಬಂಧಪಟ್ಟಂತ ಗ್ರಿಡ್ ಪ್ರಾಜೆಕ್ಟ್ ಇದು. ಈ ಸುದ್ದಿಯ ಕಾರಣಕ್ಕೆ ಪವರ್ ಗ್ರಿಡ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ. ಒಳ್ಳೆ ಪ್ರಾಜೆಕ್ಟ್, ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಸ್ಟಾಕ್ ಅಲ್ಲಿ ಅಂತ. ನಂತರ ಲೆಮನ್ ಟ್ರೀ ಹೋಟೆಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಮಹಾರಾಷ್ಟ್ರದ ಪೆಂಚ್ ಅಲ್ಲಿ ಲೆಮನ್ ಟ್ರೀ ರೆಸಾರ್ಟ್ ಗೆ ಸಂಬಂಧಪಟ್ಟಂತೆ ಲೈಸೆನ್ಸ್ ಅಗ್ರಿಮೆಂಟ್ ಅನ್ನ ಮಾಡಿಕೊಂಡಿದೆ. ಈ ಸುದ್ದಿಯ ಕಾರಣಕ್ಕೆ ಲೆಮನ್ ಟ್ರೀ ಹೋಟೆಲ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು, ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ನಂತರ HFCL ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಇಂಡಿಯನ್ ಆರ್ಮಿಯಿಂದ 101 ಕೋಟಿ ಆರ್ಡರ್ ಸಿಕ್ಕಿದೆ. ಆಪ್ಟಿಕಲ್ ಫೈಬರ್ ಕೇಬಲ್ಸ್ ಹಾಗೂ ರಿಲೇಟೆಡ್ ಅಕ್ಸೆಸರೀಸ್ ನ ಆರ್ಡರ್ ಇದು ಇಂಡಿಯನ್ ಆರ್ಮಿಯಿಂದ ಸಿಕ್ಕಿರುವಂತದ್ದು.
ಈ ಕಾರಣದಿಂದ HFCL ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ. ನಂತರ RVNL ಸುದ್ದಿಲಿರುತ್ತೆ. RVNL ನ ಜೊತೆಗೆ ಟೆಕ್ಸ್ಮಾಕೋ ರೈಲ್ ಎಂಜಿನಿಯರಿಂಗ್ ಈ ಎರಡು ಕೂಡ ಸುದ್ದಿಲಿರ್ತವೆ. ಕಾರಣ ಈ ಎರಡು ಕಂಪನಿಗಳು ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದೆ. 51-49% ಶೇರ್ ಇರುತ್ತೆ ಎರಡು ಕಂಪನಿಗಳದು. 51% RVNL ಶೇರ್ ಇರುತ್ತೆ, 49% ಟೆಕ್ಸ್ಮಾಕೋ ರೈಲ್ ಎಂಜಿನಿಯರಿಂಗ್ ಶೇರ್ ಇರುತ್ತೆ. ರೈಲ್ವೆ ಹಾಗೂ ಅಲೈಡ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಗೆ ಸಂಬಂಧಪಟ್ಟಂತಹ ಜಾಯಿಂಟ್ ವೆಂಚರ್ ಇದು. ಈ ಸುದ್ದಿಯ ಕಾರಣಕ್ಕೆ ಟೆಕ್ಸ್ಮಾಕೋ ರೈಲ್ ಹಾಗೂ RVNL ಎರಡು ಶೇರುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಇರುತ್ತೆ ಈ ಎರಡು ಶೇರುಗಳಲ್ಲಿ ಇವತ್ತು ಅಂತ. ನಂತರ ಜಗಲ್ ಪ್ರೀಪೇಯ್ಡ್ ಓಷನ್ ಸರ್ವಿಸಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಈ ಕಂಪನಿ ಕೆಲವೊಂದು ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುತ್ತೆ, ಎಸ್ಪೆಷಲಿ ಮೆಸೇಜಿಂಗ್ ಈ ರೀತಿ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುತ್ತೆ. ಇನ್ನು ಹಲವು ಸರ್ವಿಸಸ್ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಈ ಸುದ್ದಿಯ ಕಾರಣಕ್ಕೆ ಜಗಲ್ ಪ್ರೀಪೇಯ್ಡ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಅಂತ. ನಂತರ JSW ಸ್ಟೀಲ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಆಂಧ್ರ ಪ್ರದೇಶದಲ್ಲಿ ಒಂದು ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದೆ. JSW ಸ್ಟೀಲ್ ಹಾಗೂ ಆಂಧ್ರ ಪ್ರದೇಶ್ ಗವರ್ನಮೆಂಟ್ ನ ಜೊತೆ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದೆ, APJSW ಪ್ರೈವೇಟ್ ಲಿಮಿಟೆಡ್ ಅಂತ. ಈ ಸುದ್ದಿಯ ಕಾರಣಕ್ಕೆ JSW ಸ್ಟೀಲ್ ಕೂಡ ಸುದ್ದಿಯಲ್ಲಿರುತ್ತೆ. ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ನಂತರ JP ಅಸೋಸಿಯೇಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಈ ಹಿಂದೆ ಒಂದು ಸುದ್ದಿ ಬಂದಿತ್ತು, JP ಅಸೋಸಿಯೇಟ್ಸ್ ಅನ್ನ ಅದಾನಿ ಗ್ರೂಪ್ ಅಕ್ವೈರ್ ಮಾಡ್ಕೊಳ್ಬಹುದು ಅಂತ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸುದ್ದಿ ಬಂದಿದೆ. CCL ಅಪ್ರೂವಲ್ ಅನ್ನು ಕೊಟ್ಟಿದೆ ಅಕ್ವಿಸಿಷನ್ ಮಾಡಲಿಕ್ಕೆ. ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಪ್ರೂವಲ್ ಅನ್ನು ಕೊಟ್ಟಿದೆ ಅದಾನಿ ಗ್ರೂಪ್ ಈ JP ಅಸೋಸಿಯೇಟ್ಸ್ ಅನ್ನ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ. ಈ ಸುದ್ದಿಯ ಕಾರಣಕ್ಕೆ JP ಅಸೋಸಿಯೇಟ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಹಿಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ISCC ಪ್ಲಸ್ ಸರ್ಟಿಫಿಕೇಟ್ ಸಿಕ್ಕಿದೆ. ಈ ಸರ್ಟಿಫಿಕೇಶನ್ ನ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ, ಎಸ್ಪೆಷಲಿ ಇದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ಸರ್ಟಿಫಿಕೇಟ್. ಹಾಗಾಗಿ ಹಿಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಎಲೈಟ್ ಕಾನ್ ಇಂಟರ್ನ್ಯಾಷನಲ್, ಇದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇತ್ತು. ನಾನು ಹೇಳ್ತಾ ಇದ್ದೆ ಸ್ಟಾಕ್ ಅಂತೂ ಈಗ ಅಪ್ ಆಗ್ತಾ ಇದೆ, ಯಾವಾಗಿಂದ ಲೋಯರ್ ಸರ್ಕ್ಯೂಟ್ ಸ್ಟಾರ್ಟ್ ಆಗುತ್ತೋ ಅಂತ. ಈಗಾಗಲೇ ಲೋಯರ್ ಸರ್ಕ್ಯೂಟ್ ಸ್ಟಾರ್ಟ್ ಆಗಿದೆ. ಲಾಸ್ಟ್ 3 days ಇಂದ ಕಂಟಿನ್ಯೂಸ್ 5% ಸ್ಟಾಕ್ ಬಿದ್ದಿದೆ. ಗೊತ್ತಿಲ್ಲ ಈ ಡೌನ್ ಫಾಲ್ ಎಲ್ಲಿವರೆಗೂ ಹೋಗುತ್ತೆ ಅಂತ. ಜೊತೆಗೆ ಇನ್ವೆಸ್ಟರ್ಸ್ ಅನ್ನ ಟ್ರಾಪ್ ಮಾಡ್ಲಿಕ್ಕಾಗಿ ಮಧ್ಯದಲ್ಲಿ ಸ್ವಲ್ಪ ಬೌನ್ಸ್ ಓಡ ಮಾಡ್ತವೆ ಸ್ಟಾಕ್ ಗಳು. ಅದು ಜಸ್ಟ್ ಇನ್ವೆಸ್ಟರ್ಸ್ ಅನ್ನ ಟ್ರಾಪ್ ಮಾಡೋ ಪ್ರಯತ್ನ ಅಷ್ಟೇ. ಇನ್ ಕೇಸ್ ಬೌನ್ಸ್ ಮಾಡಿದ್ರು ಕೂಡ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಹಾಗಾಗಿ ದೂರ ಇರೋದು ಒಳ್ಳೇದು ಇಂಥ ಸ್ಟಾಕ್ ಗಳಿಂದ, ಯಾಕಂದ್ರೆ ಭರ್ಜರಿ ಮೇಲೆ ಹೋಗ್ಬಿಟ್ಟಿದೆ ಸ್ಟಾಕ್. ಇದನ್ನ ಈಗ ಕ್ಯಾಚ್ ಮಾಡಕ್ ಹೋದ್ರೆ ತಗಲಾಕೊಳ್ಳೋದು ಗ್ಯಾರಂಟಿ. ಜೊತೆಗೆ ಎಕ್ಸಿಟ್ ಆಗೋಕ್ಕೂ ಆಗೋದಿಲ್ಲ, ಕಾರಣ ಯಾರು ಬೈಯರ್ಸ್ ಇರೋದಿಲ್ಲ. ಗೊತ್ತಿಲ್ಲ ಯಾರೆಲ್ಲ ಇದರಲ್ಲಿ ತಗೊಂಡಿದ್ದೀರಿ ಅಂತ ಸ್ಟೇಕ್ ಅನ್ನ. ತುಂಬಾನೇ ಹುಷಾರಾಗಿರ್ಬೇಕಾಗುತ್ತೆ. ಎಷ್ಟು ದಿನ ಅಪ್ಪರ್ ಸರ್ಕ್ಯೂಟ್ ಇತ್ತು, ಖುಷಿ ಆಗ್ತಾ ಇತ್ತು. ಈಗ ಲೋಯರ್ ಸರ್ಕ್ಯೂಟ್ ಸ್ಟಾರ್ಟ್ ಆಗಿದೆ, ಡಿಸಪಾಯಿಂಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಈ ಲೋಯರ್ ಸರ್ಕ್ಯೂಟ್ ಎಲ್ಲಿವರೆಗೂ ಹೋಗುತ್ತೆ ಗೊತ್ತಿಲ್ಲ, ಮಧ್ಯೆ ಬೋನ್ಸ್ ಕೂಡ ಮಾಡಬಹುದು. ಮತ್ತೆ ಅದನ್ನ ನೋಡಿ ಮತ್ತೆ ತಗಲಾಕೊಳ್ಳಕ್ ಹೋಗ್ಬಿಡಿ, ಕೇರ್ಫುಲ್ ಆಗಿರಿ. ಜೊತೆಗೆ ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಬ್ಸರ್ವ್ ಮಾಡಬಹುದು, ಲೋಯರ್ ಸರ್ಕ್ಯೂಟ್ ಇರುತ್ತಾ ಅಪ್ಪರ್ ಸರ್ಕ್ಯೂಟ್ ಆಗುತ್ತಾ ಅಂತ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಮಂಗಳ್ ಎಲೆಕ್ಟ್ರಿಕಲ್ IPO ದ ಲಿಸ್ಟಿಂಗ್ ಇದೆ ಇವತ್ತು. GMP ನೋಡಬಹುದು, ಇಲ್ವೇ ಇಲ್ಲ. IPO ಪ್ರೈಸ್ 561 ಇದೆ, 556 ಗೆ ಲಿಸ್ಟ್ ಆಗ್ಬಹುದು ಅನ್ನೋ ಅಂತ ಇಂಡಿಕೇಶನ್ ಕೊಡ್ತಾ ಇದೆ. ಅಂದ್ರೆ ಡಿಸ್ಕೌಂಟೆಡ್ ಪ್ರೈಸ್ ಗೆ ಲಿಸ್ಟ್ ಆಗ್ಬಹುದು ಅಂತ. ಬಟ್ ನೋಡೋಣ, ಇದೇನು ಸ್ಟಿಕ್ ಆಗ್ಬೇಕಂತ ಏನ್ ರೂಲ್ಸ್ ಇಲ್ಲ. ವೇರಿಯೇಷನ್ಸ್ ಆಗುತ್ತೆ, ಅಪ್ ಆಗ್ಬಹುದು, ಡೌನ್ ಆಗ್ಬಹುದು. ಬಟ್ ಪ್ರೀಮಿಯಂ ಅಂತೂ ಇಲ್ಲ, ನೆಗೆಟಿವ್ ತೋರಿಸ್ತಾ ಇದೆ. ಏನು ವಿಕ್ರಮ್ ಇಂಜಿನಿಯರಿಂಗ್ IPO ದ ಸಬ್ಸ್ಕ್ರಿಪ್ಷನ್ ಗೆ ಇವತ್ತು ಓಪನ್ ಇರುತ್ತೆ. ಅಂದ್ರೆ ಮೊನ್ನೆನೆ ಓಪನ್ ಆಗಿದೆ, ನಾಳೆ ಕೂಡ ಓಪನ್ ಇರುತ್ತೆ. GMP ನೋಡಬಹುದು 13% ಇದೆ. ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು. ನಂತರ ಅನ್ಲೋನ್ ಹೆಲ್ತ್ ಕೇರ್, ಇದು ಕೂಡ ಮೊನ್ನೆನೆ ಓಪನ್ ಆಗಿದೆ, ನಾಳೆವರೆಗೂ ಓಪನ್ ಇರುತ್ತೆ. ಸಬ್ಸ್ಕ್ರಿಪ್ಷನ್ ಗೆ 5% ಪ್ರೀಮಿಯಂ ಇದೆ, ನೋಡಬಹುದು. ಅನ್ಲೋನ್ ಹೆಲ್ತ್ ಕೇರ್ ಅಲ್ಲಿ ಏನಂತ ದೊಡ್ಡ ಪ್ರೀಮಿಯಂ ಗಳಿಲ್ಲ, ಅದರಲ್ಲೂ ಕೂಡ ನೋಡಬಹುದು. ಇನ್ನು ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಎಸ್ಪೆಷಲಿ ಇವತ್ತು ಎಕ್ಸ್ಪೈರಿ ಡೇ, ಮಂತ್ಲಿ ಎಕ್ಸ್ಪೈರಿ ಡೇ ಲಾಸ್ಟ್ ಗುರುವಾರ. ಹಾಗಾಗಿ ವಾಲಟೈಲ್ ಪರ್ಫಾರ್ಮೆನ್ಸ್ ಇರಬಹುದು. ಜೊತೆಗೆ ಪೊಸಿಷನ್ಸ್ ಅನ್ನ ಸ್ಕ್ವೇರ್ ಆಫ್ ಮಾಡೋದ್ರಿಂದ ಕೊನೆಯಲ್ಲಿ ಅಪ್ ಕೂಡ ಆಗ್ಬಹುದು ಅಥವಾ ಡೌನ್ ಕೂಡ ಆಗ್ಬಹುದು. ಎರಡು ರೀತಿಯ ಚಾನ್ಸಸ್ ಇರುತ್ತೆ. ಶಾರ್ಟಿಂಗ್ ಪೊಸಿಷನ್ಸ್ ಜಾಸ್ತಿ ಇದ್ರೆ ಶಾರ್ಟಿಂಗ್ ಅಥವಾ ಶಾರ್ಟ್ ಕವರಿಂಗ್ ಮಾಡೋದ್ರಿಂದ ಬೈ ಮಾಡಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಅಪ್ ಆಗ್ಬಹುದು. ಬಟ್ ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಲಿ ಆಸ್ ಆಫ್ ನೋಡಬಹುದು 37 ಪಾಯಿಂಟ್ಸ್ ಅಥವಾ 0.13% ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಕಾಣ್ತಾ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳಲ್ಲಿ ಮಿಕ್ಸ್ಡ್ ರಿಯಾಕ್ಷನ್ ಇದೆ. 3 ಮಾರ್ಕೆಟ್ ನೆಗೆಟಿವ್ ಅಲ್ಲಿ ಇದ್ರೆ ಇನ್ನು 3 ಮಾರ್ಕೆಟ್ ಪಾಸಿಟಿವ್ ಅಲ್ಲಿ ಇದೆ. ಮಿಕ್ಸ್ಡ್ ರಿಯಾಕ್ಷನ್ ನೋಡಲಿಕ್ಕೆ ಸಿಗ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ. ಗಿಫ್ಟ್ ನಿಫ್ಟಿ ಸ್ವಲ್ಪ ನೆಗೆಟಿವ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ. ಡೌ ಜೋನ್ಸ್ ಫ್ಯೂಚರ್ಸ್ ಕಡೆ ಬಂದ್ರೆ 76 ಪಾಯಿಂಟ್ಸ್ 0.17% ಪಾಸಿಟಿವ್ ಪರ್ಫಾರ್ಮೆನ್ಸ್ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ಸದ್ಯದ ಮಟ್ಟಿಗೆ ಸ್ವಲ್ಪ ನೆಗೆಟಿವ್ ಇದೆ ಇಂಡಿಕೇಶನ್.
ಕ್ರೂಡ್ ಕಡೆ ಬಂದ್ರೆ 67.69 ಅಲ್ಲಿ ಟ್ರೇಡ್ ಆಗ್ತಿದೆ. 0.5% ಡೌನ್ ಇದೆ ಇವತ್ತು. ಗೋಲ್ಡ್ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ, ನೋಡಬಹುದು. ಸ್ಲೈಟ್ಲಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಆಗ್ಬಹುದು, ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.